ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ? ಆಪ್ಷನ್ಸ್: ಮೌರ್ಯ ಶರ್ಮ, ಕಾಕುಸ್ಥವರ್ಮ, ಶಾಂತಿವರ್ಮ, ಮೃಗೇಶವರ್ಮ. ಕರೆಕ್ಟ್ ಆನ್ಸರ್ ಕಾಕುಸ್ಥವರ್ಮ. ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಬ್ರಿಟನ್ ರಾಜಮನೆತನದ ರಾಯಭಾರಿಯ ಹೆಸರೇನು? ಆಪ್ಷನ್ಸ್: ಥಾಮಸ್ ಮನ್ರೋ, ಬೆಂಜಮಿನ್ ರೈಸ್, ಥಾಮಸ್ ರೋ, ಮೇಲಿನ ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಥಾಮಸ್ ರೋ. ಸುಲ್ತಾನ ರಜಿಯಾ ಯಾವ ರಾಜವಂಶಕ್ಕೆ ಸೇರಿದವಳು? ಆಪ್ಷನ್ಸ್: ತುಘಲಕ್, ಗುಲಾಮಿ, ಖಿಲ್ಜಿ, ಲೋಧಿ. ಕರೆಕ್ಟ್ ಆನ್ಸರ್ ಗುಲಾಮಿ ಸಂತತಿ. ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ್, ಉತ್ತರಾಂಚಲ್, ಪಂಜಾಬ್. ಕರೆಕ್ಟ್ ಆನ್ಸರ್ ಉತ್ತರಾಂಚಲ್. ವಿಶ್ವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸುವವರು ಯಾರು? ಆಪ್ಷನ್ಸ್: ವಿಶ್ವ ಆರ್ಥಿಕ ನೀತಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ವ್ಯಾಪಾರ ಸಂಸ್ಥೆ, ವಿಶ್ವ ಬ್ಯಾಂಕ್. ಕರೆಕ್ಟ್ ಆನ್ಸರ್ ವಿಶ್ವ ಬ್ಯಾಂಕ್. ಸೋಪ್ ತಯಾರಿಸಲು ಪ್ರಮುಖವಾಗಿ ಉಪಯೋಗಿಸಲ್ಪಡುವ ಕಚ್ಚಾ ವಸ್ತು? ಆಪ್ಷನ್ಸ್: ಸೋಪಿನ ಕಲ್ಲು, ಎಣ್ಣೆ, ನಿಂಬೆ ರಸ, ಸುಗಂಧ ದ್ರವ್ಯ. ಕರೆಕ್ಟ್ ಆನ್ಸರ್ ಎಣ್ಣೆ. ಆಹಾರದ ಪಿಷ್ಟ ಪದಾರ್ಥದಲ್ಲಿರುವ ಪ್ರಧಾನವಾದ ಶಕ್ತಿಯ ಘಟಕ ಯಾವುದು? ಆಪ್ಷನ್ಸ್: ಪ್ರೋಟೀನ್, ಜೀವಸತ್ವ, ಗ್ಲಿಸರೈಡ್ಗಳು, ಕಾರ್ಬೋಹೈಡ್ರೇಟ್. ಕರೆಕ್ಟ್ ಆನ್ಸರ್ ಕಾರ್ಬೋಹೈಡ್ರೇಟ್. ಜೀವಕೋಶದ ಶಕ್ತಿಯ ಗ್ರಹ ಯಾವುದು? ಆಪ್ಷನ್ಸ್: ಮೈಟೊಕಾಂಡ್ರಿಯಾ, ಲೈಸೋಸೋಮ್, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ. ಕರೆಕ್ಟ್ ಆನ್ಸರ್ ಮೈಟೊಕಾಂಡ್ರಿಯಾ. ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ರಕ್ಷಿಸಲಾಗುವ ಪ್ರಾಣಿ ಪ್ರಭೇದ ಯಾವುದು? ಆಪ್ಷನ್ಸ್: ಹುಲಿ, ಆನೆ, ಸಿಂಹ, ಹಕ್ಕಿಗಳು. ಕರೆಕ್ಟ್ ಆನ್ಸರ್ ಆನೆ. ಘಜನಿ ಮೊಹಮ್ಮದ್ ಕೊನೆಯ ಬಾರಿಗೆ ದಂಡೆತ್ತಿ ಬಂದ ವರ್ಷ ಯಾವುದು? ಕ್ರಿಸ್ತಶಕ 937, ಕ್ರಿಸ್ತಶಕ 1027, ಕ್ರಿಸ್ತಶಕ 1339, ಕ್ರಿಸ್ತಶಕ 1206. ಕರೆಕ್ಟ್ ಆನ್ಸರ್ ಕ್ರಿಸ್ತಶಕ 1027. ವಿಜಯನಗರ ಸಾಮ್ರಾಜ್ಯದ ಅತಿದೊಡ್ಡ ಆಡಳಿತ ವಿಭಾಗ ಯಾವುದಾಗಿತ್ತು? ಆಪ್ಷನ್ಸ್: ಕೊಟ್ಟಂ, ನಾಡು, ಕುರ್ರಂ, ಮಂಡಲಂ. ಕರೆಕ್ಟ್ ಆನ್ಸರ್ ಮಂಡಲಂ. ಕೃಷ್ಣದೇವರಾಯನು ರಚಿಸಿದ ಆಮುಕ್ತ ಮೌಲ್ಯದ ಎಂಬ ಗ್ರಂಥ ಯಾವ ವಿಷಯವನ್ನು ಕುರಿತದ್ದಾಗಿದೆ? ಆಪ್ಷನ್ಸ್: ಆತನ ರಾಜಕೀಯ ವಿಚಾರಗಳು, ಸಾರ್ವಜನಿಕ ಆಡಳಿತ, ನ್ಯಾಯಾಂಗ ಮತ್ತು ವಿದೇಶಾಂಗ ವ್ಯವಹಾರಗಳು, ಮೇಲಿನ ಎಲ್ಲವೂ. ಕರೆಕ್ಟ್ ಆನ್ಸರ್ ಮೇಲಿನ ಎಲ್ಲವೂ. ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.